ನೋಡಿ, ಇಲ್ಲಿ ಹಾಕಿರೋ ಸ್ಟಿಕ್ಕರ್ನ ತೆಗಿತಾ ಇದ್ದೀನಿ. ಯಾಕಂದರೆ ಅಲ್ಲಿ ಅವರು ರಿಪೇರಿ ಸರ್ವಿಸ್ ಮಾಡ್ಬೇಕಾದ್ರೆ ಇದು ಏನು ತೊಂದರೆ ಆಗಬಾರ್ದು ಅಂತ ಸ್ಟಿಕ್ಕರ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟಿಕ್ಕರ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ, ಟ್ರಕ್ ಒಳಗಡೆ ವಿರಾಜಮಾನವಾಗಿರುವ ನಮ್ಮ ಓಲಾ ಗಾಡಿ. ಗಾಡಿ ಓಲಾ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು, ಗಾಡಿ ಬುಕ್ ಮಾಡೋದು. ನಾನು ಕಾರ್ ಬುಕ್ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಅದಕ್ಕಾಗಿ ಟೆಂಪೋನೇ ಬುಕ್ ಮಾಡಿ ಟೆಂಪೋದಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಇದು ಹಿಂದ್ಗಡೆ ಇಲ್ಲಿ ದಾರ ಕಟ್ಟಬೇಕು, ಇಲ್ಲ ಅಂದರೆ ನೋಡಿ ದಾರ ಕಟ್ಟಿಲ್ಲ ಅಂದರೆ ನಾವಾದರೂ ಇದ್ರ ಮೇಲೆ ನೀಟಾಗಿ ಕುತ್ಕೋಬೇಕು, ಇಲ್ಲಾಂದರೆ ಗಾಡಿಗೆ ಏಟಾಗುತ್ತೆ, ಸುಮ್ಮನೆ ಇಲ್ಲದ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಅದಕ್ಕೂ ನೋವಾಗುತ್ತೆ. ಅದಾಗಬಾರ್ದು ಅಂತೇಳಿ ನಾನೇ ಗಾಡಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ. ದಾರ ಗಿರ ಏನು ಕಟ್ಟಿಲ್ಲ. ಬಟ್ ಇದಕ್ಕೊಂದು ನೋಡಿ, ಇದಕ್ಕೂ ಒಂದು ಒಳ್ಳೆ ಯೋಗ, ಟೆಂಪೋದಲ್ಲೂ ಓಡಾಡೋ ಯೋಗ ಓಲಾ ಸ್ಕೂಟ್ರಿಗೆ. ನಾನು ಈ ರೋಡ್ ಸೈಡ್ ಅಸಿಸ್ಟೆನ್ಸ್ನ ಪರ್ಚೇಸ್ ಮಾಡಿಲ್ಲ. ಅದು ಆ್ಯಕ್ಚುಲಿ 2000 ರೂಪಾಯಿ ಮತ್ತು ಇನ್ನೊಂದು 4000 ಚಿಲ್ಲರೆ ಇರುತ್ತೆ. ಸೊ ಅದು ಪರ್ಚೇಸ್ ಮಾಡಿಲ್ದಿರೋದ್ರಿಂದ ನಾನೇನೇ ಈ ಗಾಡಿನ ಓಲಾ ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಸೊ ನೋಡಿದ್ರೆ ಇಲ್ಲಾಂದರೆ ಅಲ್ಲೇ ಬ್ರೇಕ್ ಡೌನ್ ಆದಾಗ ಅದು ತುಂಬ ಉಪಯೋಗ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಅದನ್ನು ರೋಡ್ ಸೈಡ್ ಅಸಿಸ್ಟೆನ್ಸು ಮತ್ತು ಅದಕ್ಕೇನು ಇರುತ್ತಲ್ಲ ಆ ಥರದ್ದು ಸರ್ವಿಸ್ನ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ. ಯಾಕಂದರೆ ಎಲ್ಲಾದರೂ ರೋಡ್ ಸೈಡಲ್ಲಿ ಆಗ್ಬಿಟ್ರೆ ಏನು ಮಾಡೋದು? ಇವರು ಟೆಂಪೋದವರಂತೂ ಎರ್ರಾಬಿರಿ ಬಾಡಿಗೆ ಕೇಳ್ತಾರೆ. ಸೊ ಅದಕ್ಕಾಗಿ ಬೆಟರ್. ಹೀಗಾಗಿ ಕೆಲವರೆಲ್ಲ ಅಂತಾರೆ, ನಿಮ್ಗೆ ಅನಿಸ್ಬೋದು ಇದೆಲ್ಲ ಯಾಕಪ್ಪ ಬೇಕು, ಓಲಾ ತಗೊಂಡು ಇಷ್ಟೊಂದೆಲ್ಲ ಪಡ್ಪಾಟ್ಲ ಯಾಕೆ ಬೀಳಬೇಕು ಅಂತ ಅಂದ್ಕೊತಾರೆ. ಬಟ್ ನಾನು ಹೇಳೋದೇನೆಂದರೆ ಪೆಟ್ರೋಲ್ ಗಾಡಿಗಳಲ್ಲಿ ಏನಾಗುತ್ತೆ ಅಂದರೆ, ಪೆಟ್ರೋಲ್ ಗಾಡಿಗಳು ರಿಪೇರಿ ಬಂದರೆ ಏನಾಗುತ್ತೆ ಅಂದರೆ ರೋಡ್ಗೊಂದು ಈ ಗ್ಯಾರೇಜ್ಗಳು ಸಿಗುತ್ತೆ, ಎಲ್ಲ ಒಂದು ಕಡೆ ತಳ್ಳಿಬಿಟ್ಟು ನಾವು ರಿಪೇರಿ ಮಾಡಿಸ್ಕೊಂಡ್ಬಿಡ್ತೀವಿ. ನಮಗೆ ಅದ್ರ ಕಷ್ಟ ಗೊತ್ತಾಗಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಈ ಎಲೆಕ್ಟ್ರಿಕ್ ವೆಹಿಕಲ್ನ ಪ್ರಾಬ್ಲಮ್ ಏನಪ್ಪ ಅಂದರೆ, ಯಾರು ಎಲೆಕ್ಟ್ರಿಕ್ ವೆಹಿಕಲ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಎಲ್ಲಂದ್ರಲ್ಲೇ ನಿಮಗೆ ಗ್ಯಾರೇಜಲ್ಲಿ ಸಿಗೋಲ್ಲ, ಸರ್ವಿಸ್ ಸೆಂಟ್ರಿಗೆ ಬಿಡಬೇಕು. ಮತ್ತು ಇನ್ನೊಂದೇನೆಂದರೆ, ಇವರು 3 ವರ್ಷ ಫ್ರೀಯಾಗಿ ಸರ್ವೀಸು ಇದು ಕೊಟ್ಟಿರೋದ್ರಿಂದ ಸೊ ನಾವು ಎಲ್ಲಿನೂ ಹೊರಗಡೆ ಮಾಡ್ಸೋಕ್ಕಾಗಲ್ಲ, ಸೀದಾ ಅಲ್ಲಿಗೆ ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗೋಕ್ಕಾಗುತ್ತೆ. ಸೊ ಇವಾಗ ನಮ್ಮ ಪರಿಸ್ಥಿತಿ ಈಗ ಸರ್ವಿಸ್ ಸೆಂಟ್ರಿಗೆ ಗಾಡಿನ ತಗೊಂಡೋಗೋಂಥ ಪರಿಸ್ಥಿತಿ ಬಂದಿದೆ. ನೋಡಿ, ಇದರಲ್ಲಿ ಟೆಂಪೋದಲ್ಲಿ ಈಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ನನಗೇನು ಇದರಿಂದ ಏನಂತ ಇದೆಲ್ಲ ಯಾಕೆ ತಗೋಬೇಕು, ಇದೆಲ್ಲ ಪಡ್ಕೊಂಡು ಬಿಡಬೇಕಾ ಅಂತ ನನಗೇನು ಆ ಥರ ಅನಿಸ್ತಾ ಇಲ್ಲ. ನಾವು ದುಡ್ಡು ಉಳಿಸ್ಬೇಕಾದ್ರೆ ಸ್ವಲ್ಪ ಕಷ್ಟನೂ ಕೊಡಬೇಕಾಗುತ್ತೆ. ಇದರಿಂದ ಏನಾದರೂ ನಾವು ಉಳಿಸ್ತೀವಿ ಅಂದರೆ ಅದಕ್ಕೂ ಅಷ್ಟೇ ಕಷ್ಟ ಪಡಲೇಬೇಕು. ಯಾವುದು ಈಸಿಯಾಗಿ ಬರೋಲ್ಲ. ನನಗೇನಿದೇನು ಬೇಜಾರು ಅನ್ನಿಸ್ತಾ ಇಲ್ಲ. ನೋಡೋಣ ಏನಾಗಿದೆ. 10,000 ಕಿಲೋಮೀಟ್ರು ನಾನ್ ಸ್ಟಾಪಾಗಿ ಓಡಿದ್ದದು, ಎಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ಈಗ ಪ್ರಾಬ್ಲಮ್ ಆಗಿದೆ. ಅಂದರೆ ಇದು ಏನಾಗಿದೆ ಅಂದರೆ, ಡಿಸ್ಪ್ಲೇ ವರ್ಕ್ ಆಗ್ತಾ ಇಲ್ಲ. ಡಿಸ್ಪ್ಲೇ ವರ್ಕ್ ಆಗ್ತಾ ಇಲ್ಲ. ಸರ್ವಿಸ್ ಓಲಾ ಸರ್ವಿಸ್ ಬೇಗ ತಗೊಂಡು ಹೋಗ್ತಾ ಇದ್ದೀವಿ. ಗಾಡಿನ ಈ ಡಿಸ್ಪ್ಲೇ ವರ್ಕ್ ಆಗ್ತಾ ಇಲ್ಲ. ಸೊ ಗಾಡಿನ ಟೆಂಪೋದಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಟೆಂಪೋದಲ್ಲಿ ಹಾಕ್ಕೊಂಡು ಓಲಾ ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗ್ತಾ ಇದ್ದೀನಿ. ನೋಡಿ, ಗಾಡಿ ಇದು ವರ್ಕ್ ಆಗ್ತಾಯಿಲ್ಲ, ಡಿಸ್ಪ್ಲೇ ವರ್ಕ್ ಆಗ್ತಾಯಿಲ್ಲ, ಲಾಕ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಟೆಂಪೋದಲ್ಲಿ ಓಲಾ ಸರ್ವಿಸ್ ಸೆಂಟ್ರಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮು ಈ ಥರ ಆಗಿರೋದು. ಏನಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅವ್ರು ನೋಡ್ತಾರೆ ಏನಾಗಿದೆ ಅಂತ.
ಸದ್ಯಕ್ಕಂತೂ ಓಲಾ ಸರ್ವಿಸ್ ಸೆಂಟ್ರಿಗೆ ತಗೊಂಡು ಹೋಗ್ತಾ ಇದ್ದೀನಿ.